1957ರಲ್ಲಿ ಸಾರಿಗೆ ಇಲಾಖೆ ನೌಕರರಾಗಿದ್ದ ನೇಕ್ಚಂದ್ ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ತಂಪಾಡು ತಾವು ಗೃಹ ಮತ್ತು ಕೈಗಾರಿಕಾ ತ್ಯಾಜ್ಯಗಳಾಗಿ ಬಿಸಾಡಿದ್ದಂತಹ ಸೆರಮಿಕ್ಕು, ಗಾಜು, ಕಾಂಕ್ರೀಟು, ತಂತಿಗಳಂತಹ ಪದಾರ್ಥಗಳನ್ನು ಬಳಸಿ ತರಹೇವಾರಿ ಕಲಾಕೃತಿಗಳನ್ನು ಮಾಡೋದಕ್ಕೆ ಅಂತ ಶುರು ಮಾಡಿದ್ದು. ಇವತ್ತು 40 ಎಕರೆ ಪ್ರದೇಶದಲ್ಲಿ ಒಂದು ಮಾದರಿ ಉದ್ಯಾನವಾಗಿ ಬೆಳೆದು ನಿಂತು ಚಂಡೀಗಢದ ಅತ್ಯಂತ ಜನಪ್ರಿಯ ಕಲೋದ್ಯಾನವಾಗಿ ನವನಗರಕ್ಕೊಂದು ಸಾಂಸ್ಕೃತಿಕ ಗರಿಯಾಗಿದೆ. ತ್ಯಾಜ್ಯ ಮರುಬಳಕೆಯ ವಿಚಾರದಲ್ಲಿ ದೇಶದ ಪ್ರತಿಯೊಂದು ನಗರಾಡಳಿತಕ್ಕೂ ಮಾದರಿಯಾಗಿರುವ ರಾಕ್ ಗಾರ್ಡನ್ ಇವತ್ತಿಗೆ 5,000ಕ್ಕೂ ಹೆಚ್ಚು ಕಲಾಕೃತಿಗಳಿಗೆ ಮನೆಯಾಗಿದೆ. ಜನ ಬಳಸಿ ಬಿಸಾಡಿದ ಬಟ್ಟೆ ಬರೆಗಳನ್ನು ಸಹ ಬಳಸಿಕೊಂಡು ದೇಶದ ಜಾನಪದ ಸಂಸ್ಕೃತಿಯ ವೈವಿಧ್ಯತೆಯನ್ನು ಮನೋಜ್ಞವಾಗಿ ಬಿತ್ತರಿಸುವ ಗೊಂಬೆಗಳ ಸಂಗ್ರಹಾಲಯವು ಉದ್ಯಾನದೊಳಗಿದೆ. ನಿರ್ಗಮನದ ಹಾದಿ ಹಿಡಿತಾ ಬಂದಂತೆ ಬಳೆಗಾಜು, ಪಿಂಗಾಣಿ, ಕಟ್ಟಡ ನಿರ್ಮಾಣ ತ್ಯಾಜ್ಯಗಳನ್ನೆಲ್ಲ ಬಳಸಿಕೊಂಡು ಜೀವ ವೈವಿಧ್ಯತೆಯ ನಾನಾ ಜೀವಿಗಳ ಕಲಾಕೃತಿಗಳನ್ನು ಮಾಡಿಟ್ಟಿರುವಂಥ ಚೇಂಬರ್ಗಳನ್ನು ಹಾದು ಬರ್ತಿವೆ. ತ್ಯಾಜ್ಯ ಮರುಬಳಕೆಯ ವಿಚಾರದಲ್ಲಿ ದೇಶದ ಪ್ರತಿಯೊಂದು ನಗರಾಡಳಿತಕ್ಕೂ ಮಾದರಿಯಾಗಿರುವ ರಾಕ್ ಗಾರ್ಡನ್ ಸೆಕ್ಟರ್ 1ರಲ್ಲಿ ಸುಖನಾ ಕೆರೆಯ ಪಕ್ಕದಲ್ಲೇ ಇದೆ. ಅಬಾಲ ವೃದ್ಧರ ಆದಿಯಾಗಿ ಪ್ರತಿಯೊಬ್ಬರೂ ಭೇಟಿ ಕೊಡಲೇಬೇಕಾದಂಥ ಜಾಗ ರಾಕ್ ಗಾರ್ಡನ್.